ಹರಿ ಓಂ. ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಶಾಯಿನೇ. ಅಸ್ಪೃಷ್ಟ ದೋಷಗಂಧಾಯ, ಪರಮಾತ್ಮನಲ್ಲಿ ದೋಷಗಳಿಲ್ಲ ಅಂತ ಮಾತ್ರ ಅಲ್ಲ, ದೋಷದ ಗಂಧವೂ ಇಲ್ಲ ಅಂತ ವ್ಯಾಸರಾಜರಂತಾರೆ. ದೋಷದ ಲವಲೇಶವೂ ಇಲ್ಲ ಅಂತ. ಯಾಕೆಂದರೆ ಸಾಮಾನ್ಯವಾಗಿ ಕೆಲವು ದೋಷಗಳು ಇದ್ದರೂ ಕೂಡ ಅದನ್ನು ಇಲ್ಲ ಅಂತ ಹೇಳೋ ಪದ್ಧತಿ ಇದೆ. ಏಕೋ ಹಿ ದೋಷೋ ಗುಣಸನ್ನಿಪಾತೆ ನಿಮಜ್ಜತಿಂದೋ ಕಿರಣೇಶ್ವಿವಾಂಕಃ ಅಂತ. ಹಾಗೆ ಕೃಷ್ಣನಲ್ಲಿ, ಪರಮಾತ್ಮನಲ್ಲಿ, ಶ್ರೀರಂಗನಲ್ಲಿ ದೋಷ ಇಲ್ಲ ಅಂತ ಸುಮ್ಮನೆ ಹೇಳಿದ್ದು ಕೆಲವಿರಬಹುದು ಅಂತ ತಿಳ್ಕೋಬೇಡಿ ಅಂತ ವ್ಯಾಸರಾಜ ಶ್ರೀಪಾದಂಗಳವರು ಗಂಧ ಶಬ್ದ ಪ್ರಯೋಗ ಮಾಡಿ ಹೇಳ್ತಾರೆ. ಅಸ್ಪೃಷ್ಟ ದೋಷ ಗಂಧಾಯ, ಲವಲೇಶವೂ ಇಲ್ಲ ಅಂತ. ಇನ್ನೊಂದು ಅರ್ಥ ಅಸ್ಪೃಷ್ಟ ದೋಷ ಗಂಧಾಯ ಅಂತ. ಅಸ್ಪೃಷ್ಟ ದೋಷಗಳು ಅಂದರೆ ಲಕ್ಷ್ಮೀದೇವಿ. ದೋಷಗಳಲ್ಲಿ ಮುಖ್ಯ ದೋಷ ಅಂದರೆ ದುಃಖ. ಸ್ಪೃಷ್ಟ ದುಃಖರು ಉಳಿದವರೆಲ್ಲ, ಅಸ್ಪೃಷ್ಟ ದುಃಖಗಳು ಲಕ್ಷ್ಮೀದೇವಿ ಅಂತ ತತ್ವಸಂಖ್ಯಾನದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಹಾಗಾಗಿ ಅಸ್ಪೃಷ್ಟ ದುಃಖಳಾದ ಲಕ್ಷ್ಮೀದೇವಿ ಅಸ್ಪೃಷ್ಟ ದೋಷಳು, ಅವಳಿಗೂ ಗಂಧವನ್ನು ಕೊಡುವವನು ಭಗವಂತ ಅಂತ. ಅದು ಟೀಕಾಕೃತ್ಪಾದರು ಷಟ್ಪ್ರಶ್ನ ಭಾಷ್ಯ ಟೀಕೆಯಲ್ಲಿ ಪಾಂತ್ವನಃ ಪದ್ಮನಾಭಸ್ಯ ಶ್ರೀಪದಾಂಬುಜ ರೇಣವಃ ಕಮಲಾ ಕಬರೀಭಾರ ಸುರಭೀಕರಣೋದ್ಯತಃ ಅಂತ ಟೀಕಾಕೃತ್ಪಾದರು ಮಾಡಿದ ಉಪನಿಷತ್ ಭಾಷ್ಯ ಟೀಕೆಯಲ್ಲಿ ಮಾಡಿದ ಮಂಗಳಾಚರಣ. ಆ ದೃಷ್ಟಿಯಲ್ಲಿ ಅಸ್ಪೃಷ್ಟ ದೋಷಳಾದ ಮಹಾಲಕ್ಷ್ಮೀದೇವಿ ಅಂಥವಳಿಗೂ ತನ್ನ ಪಾದಪದ್ಮದಿಂದ ಗಂಧವನ್ನು ಕೊಡುವವನು ಪರಮಾತ್ಮ. ಆದ್ದರಿಂದ ಅಸ್ಪೃಷ್ಟ ದೋಷಾಯ ಗಂಧೋ ಏನ ಸಹ ಅಸ್ಪೃಷ್ಟ ದೋಷ ಗಂಧಾಯ ಅಂತ. ವಿಶೇಷವಾಗಿ ಪರಂಪರೆಯಿಂದ ಹೇಳ್ತಾ ಬಂದದ್ದು ಚಂದ್ರಿಕಾ ಗ್ರಂಥವನ್ನು ಶ್ರೀರಂಗ ಕ್ಷೇತ್ರದಲ್ಲಿ ಬರೆದಿದ್ದಾರೆ ಅನ್ನೋದಕ್ಕಾಗಿಯೇ ಶೇಷಶಾಯಿನೇ ಅಂತ ನಮಸ್ಕಾರವನ್ನು ಮಾಡಿದ್ದಾರೆ ಅಂತ. ಆ ಶ್ರೀರಂಗನಾಥ ಮೂಲರೂಪಿಯಾಗಿರುವಂತಹ ಪರಮಾತ್ಮ, ಆ ಪರಮಾತ್ಮನ ಒಂದು ಅಂಶ ಶ್ರೀರಂಗ. ಆದರೆ ಎರಡೂ ಅತ್ಯಂತ ಅಭಿನ್ನ, ಪರಿಪೂರ್ಣ. ಆದರೆ ನಾವು ನಮಸ್ಕಾರವನ್ನು ಮಾಡಬೇಕಾದರೆ ಯಾವಾಗಲೂ ಕೂಡ ನಮ್ಮ ಅಂತರ್ಯಾಮಿಯಾದ ಭಗವಂತನೇ ನಮ್ಮಿಂದ ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾನೆ. ಹಾಗೆ ವ್ಯಾಸರಾಜರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನೇ ವ್ಯಾಸರಾಜರಿಂದ ಚಂದ್ರಿಕಾ ಗ್ರಂಥವನ್ನು ಬರೆಸಿದ್ದು. ಅದಕ್ಕಾಗಿಯೂ ವ್ಯಾಸರಾಜರು ಗಂಧ ಅಂತ ಪದವನ್ನು ಪ್ರಯೋಗ ಮಾಡ್ತಾರೆ. ಅಸ್ಪೃಷ್ಟ ದೋಷನಾದ ಗಂಧ ಅಂದರೆ ಅಂತರ್ಯಾಮಿಯಾದ ಪರಮಾತ್ಮ ಅಂತ. ಯಾಕೆ ಅಂದರೆ ಭಾಗವತ ತಾತ್ಪರ್ಯದಲ್ಲಿ ಹೃದಯಸ್ಥಿತಂತು ಯದ್ರೂಪಂ ಹರೇರ್ ಗಂಧಸ್ಸ ಉಚ್ಯತೆ ಎಂಬುದಾಗಿ ಹೇಳಿದ್ದರಿಂದ ಹೃದಯದಲ್ಲಿ ಅಂತರ್ಯಾಮಿಯಾದ ರೂಪಕ್ಕೆ ಗಂಧ ಅಂತಾರೆ. ಒಂದೂ ದೋಷಗಳಿಲ್ಲದ ಅಂತರ್ಯಾಮಿಯಾದ ಪರಮಾತ್ಮ ಈ ಗ್ರಂಥವನ್ನು ರಚನೆ ಮಾಡಿಸಿದ್ದಾನೆ. ಆದ್ದರಿಂದ ಚಂದ್ರಿಕಾ ಗ್ರಂಥವು ನಿರ್ದೋಷ್ಟವಾಗಿದೆ ಎನ್ನುವುದನ್ನು ಅಸ್ಪೃಷ್ಟ ದೋಷ ಗಂಧಾಯ ಅನ್ನುವುದರಿಂದ ವ್ಯಾಸರಾಜರು ಸೂಚನೆ ಮಾಡಿದ್ದಾರೆ ಅಂತ ನಾವು ತಿಳಿಯಬಹುದು. ಸ್ವಾಮಿಗಳಿಗೆ ಬಹಳ ಮುಂದೆ ದೂರ ಹೋಗಬೇಕಾಗಿದೆ. ಅಷ್ಟು ಕಾರ್ಯದ ಭಾರ ಇದ್ದರೂ ಕೂಡ ನಮ್ಮ ಮೇಲಿನ ಒಂದು ವಿಶೇಷವಾದ ಅಭಿಮಾನದಿಂದ ಆಮಂತ್ರಣ ಕೊಟ್ಟ 2ನೇ ಕ್ಷಣಕ್ಕೆ ಶ್ರೀಮಠಕ್ಕೆ ಅವರು ಬಂದದ್ದು ನಮಗೆ ಬಹಳ ಬಹಳ ಸಂತೋಷವಾಗಿದೆ. ನಿರಂತರವಾಗಿ ವ್ಯಾಸರಾಜರ ಗ್ರಂಥಗಳನ್ನು, ವ್ಯಾಸತ್ರಯಗಳನ್ನು, ಶ್ರೀಮನ್ಯಾಯಸುಧಾದಿ ಗ್ರಂಥಗಳನ್ನು, ಪಾಠ ಪ್ರವಚನಗಳನ್ನು ಮಾಡಿ ವಿದ್ಯಾರ್ಥಿಗಳಿಂದ ಪರೀಕ್ಷೆ ಕೊಡಿಸಿ ಸುಧಾಮಂಗಳಗಳನ್ನು ಮಾಡಿ ಒಂದು ವಿಶಿಷ್ಟವಾದ ವಿದ್ಯಾಶ್ರೀಷ ತೀರ್ಥರ ಸಾಧನೆ ಅಂದರೆ ಕೆಲವೇ ವರ್ಷಗಳಲ್ಲಿ ವ್ಯಾಸತೀರ್ಥ ವಿದ್ಯಾಪೀಠದ ವಿದ್ಯಾರ್ಥಿಗಳು ವಿದ್ಯಾಪೀಠ ಪ್ರಾರಂಭವಾದ ಕೆಲವೇ ದಿನಗಳಲ್ಲಿ ಸುಧಾಮಂಗಳಗಳನ್ನು ಮಾಡಿ ಸುಧಾ ಹಾಗೂ ವ್ಯಾಸತ್ರಯಗಳ ಪರೀಕ್ಷೆಯನ್ನು ಕೊಟ್ಟಿದ್ದಾರೆ ಅಂದರೆ ಒಂದು ವಿಶಿಷ್ಟವಾದ ಅವರ ಸಾಧನೆ. ಅದನ್ನು ಇಡೀ ಮಾಧ್ವ ಸಮಾಜ ಮೆಚ್ಚಬೇಕಾದದ್ದು, ಅಭಿನಂದಿಸಬೇಕಾದದ್ದು. ಅಂತಹ ಒಂದು ದೊಡ್ಡ ಸಾಧನೆಯನ್ನು ಮಾಡಿ ನಿರಂತರ ಪಾಠ ಪ್ರವಚನಗಳನ್ನು ಮಾಡ್ತಾ, ಜೊತೆಗೆ ಸಂಚಾರವನ್ನು ಈ ವಯಸ್ಸಿನಲ್ಲಿಯೂ ಏನೂ ಕಡಿಮೆ ಇಲ್ಲದಂತೆ ಭಕ್ತರ ಒಂದು ವಿಶೇಷವಾದ ಉದ್ಧಾರಕ್ಕಾಗಿ, ಭಕ್ತರಿಗೆ ಧರ್ಮದ ಪ್ರಸಾರ ಮಾಡೋದಕ್ಕೆ ನಿರಂತರ ಸಂಚಾರವನ್ನು ಮಾಡುತ್ತಾ ಶ್ರೀಮದಾಚಾರ್ಯರ ಸಿದ್ಧಾಂತದ ಸೇವೆ, ವ್ಯಾಸರಾಜರ ಸೇವೆಯನ್ನು ಮಾಡುತ್ತಾ ಇರುವಂತಹ ವಿದ್ಯಾಶ್ರೀ ತೀರ್ಥರಿಗೆ ಇಲ್ಲಿ ಬಂದು ನಮಗೆಲ್ಲ ಸಂತೋಷಪಡಿಸಿದ್ದಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಹರಿ ಓಂ. ಶಮಯನ್ ಭವಸಂತಾಪಂ ರಮಯನ್ ಸಾಧುಚಾತಕಾನ್ ಕೃಷ್ಣಮೇಘ ಕೃಪಾ ದೃಷ್ಟಿವೃಷ್ಟ್ಯಾ ಪುಷ್ಣಾತು ಮಾಮಪಿ. ಶ್ರೀಪಾದರು ಚಂದ್ರಿಕಾ ಗ್ರಂಥದ ಮೊದಲನೆಯ ಮಂಗಲಾಚರಣವನ್ನು ಹೇಳಿದರು. ನಾನು ಅದರ ಮುಂದಿನ ಮಂಗಲಾಚರಣವನ್ನು ನಾನು ಹಾಡ್ತಾ ಇದ್ದೇನೆ. ಶ್ರೀ ವ್ಯಾಸರಾಜರ
ಉಪಾಸ್ಯಮೂರ್ತಿ ಶ್ರೀಕೃಷ್ಣ ನಮ್ಮ ಸಂಸಾರದ ತಾಪ ಎಲ್ಲ ತಾಪಗಳಿಗಿಂತಲೂ ಮಿಗಿಲಾದದ್ದು. ಅಂಥ ಒಂದು ತಾಪವನ್ನು ಶಮನ ಮಾಡತಕ್ಕಂಥ ಸಜ್ಜನರು ಯಾವಾಗಲೂ ಜಾತಕ ಪಕ್ಷಿಗಳಂತೆ ನಿರೀಕ್ಷೆ ಮಾಡತಕ್ಕಂಥ ಆ ಭಗವಂತನ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳಲಿ ಅಂತ ವ್ಯಾಸರಾಜರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಶ್ರೀಪಾದರು, ನಾನು ವಯಸ್ಸಿನಲ್ಲಿ ತುಂಬ ಆಗಿದೆ, ಸಾಧನೆಯಲ್ಲಿ ಅವರದ್ದು ಬಹಳ ಇರುತ್ತೆ. ಅವರ ಪೂರ್ವಾಶ್ರಮದಲ್ಲೂ ಅವರನ್ನು ನಾನು ನೋಡಿದ್ದೇನೆ. ಅವರಿಗೆ ಭಗವಂತ ಕೊಟ್ಟಿರತಕ್ಕಂಥ ಅನೇಕ ಗುಣಗಳಲ್ಲಿ ಆ ಸಿದ್ಧಾಂತದ ಪ್ರಮೇಯಗಳನ್ನು ನಿಷ್ಕೃಷ್ಟವಾಗಿ ನಾನು ಹಿಂದೆ ಒಂದು ಸಭೆಯಲ್ಲಿ ಸೆಮಿನಾರ್ ಬರೋಣಾಗಿತ್ತು ಪೂರ್ವಾಶ್ರಮದಲ್ಲಿ. ಬಂದವರೆಲ್ಲರೂ ಕೂಡ ಆಶ್ಚರ್ಯಚಕಿತರಾಗುವಂತೆ ಶ್ರೀಗಳವರು ಮಾತಾಡಿದ್ದು ನಾನು ಈಗಲೂ ಸ್ಮೃತಿಯಲ್ಲಿದೆ. ನಾನೇನೋ ಕೆಲವು ಕಾರ್ಯಗಳನ್ನು ಮಾಡಿದ್ದೇನೆ ಅಂತ ಸ್ವಾಮಿ ಅಭಿನಂದನೆ ಮಾಡಿದ್ರು. ಆದರೆ ಅವರು ಮಾಡಿದ ಸಾಧನೆಗಳನ್ನು ನಾನು ಹೇಳ್ತಾ ಹೋದರೆ ಅದಕ್ಕೆ ಮಿತಿ ಇಲ್ಲ ಅಂತ ಆಗ್ತದೆ. ಭಗವಂತನನ್ನು ಪ್ರಾರ್ಥನೆ ಮಾಡೋದು ಇಷ್ಟೇ. ಶ್ರೀಪಾದರು ಪೂರ್ಣಾಯುಷ್ಯದಿಂದ ಪೂರ್ಣ ಆರೋಗ್ಯದಿಂದ ಇಂಥ ಒಂದು ಕಾರ್ಯವನ್ನು ಶ್ರೀಮದ್ ಆಚಾರ್ಯರ ಶ್ರೀಮಠ ಟೀಕಾಕೃತ್ಪಾದರ ಸೇವಾರೂಪವಾದ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇರಬೇಕು. ಇಷ್ಟನ್ನು ಮಾತ್ರ ಹೇಳ್ತೇನೆ. ಪಾನಕರವರು ನಮ್ಮ ಮಠಕ್ಕೆ ಬರಬೇಕು ಅಂತ ಹೇಳಿ. ಶ್ರೀಪಾದಗಳು ಸತ್ಯಾತ್ಮ ತೀರ್ಥ ಶ್ರೀಪಾದಗಳ ಅಪ್ಪಣೆ ಆಗ್ತಾ ಇದೆ. ದರ್ಬಾರಲ್ಲಿ ವ್ಯಾಸರಾಜರು ಕೂತಂತೆ ಅವರಿಗೆ ಪುಷ್ಪ ಕಿರೀಟವನ್ನು ಶ್ರೀಮಠದಿಂದ ಸಮರ್ಪಣೆ ಮಾಡಿದ್ದಾರೆ. ಗುಣೈಕರಾಶಿಂ ಅಶೇಷದೋಷೋಜ್ಜಿತಮಪ್ರಮೇಯಂ ಮುಮುಕ್ಷುಭಿಃ ಸೇವ್ಯಮನಂತಸೌಖ್ಯಪ್ರದಂ ರಮೇಶಂ ಪ್ರಣಮಾಮಿ ನಿತ್ಯಂ. ಶ್ರೀಶಪಾದಾಂಬುಜಾಸಕ್ತಃ ಕರುಣಾಪೂರಶೀತಲಃ ಮಧ್ವಾಖ್ಯೋ ಮರದಂಶೋ ಮೇ ಸಂತಾಪಾನ್ ಹಂತು ಸಂತತಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಆಪಾದಮೂಲ್ಯಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವ್ಯಾಸರಾಜ ಮಠ ಮತ್ತು ಶ್ರೀಮದ್ ದತ್ತರಾದಿ ಮಠದ ಸಂಬಂಧ ನಮಗೆ ಈ ಗ್ರಂಥ ರಚನಾ ಪರಂಪರೆಯಲ್ಲಿ ಬಹಳ ನಿಕಟವಾದ ಸಂಬಂಧ ಅದು. ಶ್ರೀಮದ್ ಚಂದ್ರಿಕಾಚಾರ್ಯರು ಮಾಡಿರುವಂಥ ವಿಶ್ಲೇಷಣೆಯನ್ನು ವಾಕ್ಯಾರ್ಥ ಚಂದ್ರಿಕಾ ಗ್ರಂಥದಲ್ಲಿ, ಅನಂತರ ಯಾದಪತ್ಯದಲ್ಲಿ, ಹಾಗೆ ಇನ್ನು ಸತ್ಯವ್ರತರು ಅಭಿನವ ಚಂದ್ರಿಕಾಧರ ಸ್ವಾಮಿ ವಿಶೇಷವಾಗಿ ತಾವು ನೋಡಿದಂತೆ ಬಹಳ ಬಹಳ ಆದರದಿಂದ ಅವರು ಆ ಉಲ್ಲೇಖಗಳನ್ನು ಮಾಡ್ತಕ್ಕದ್ದಿದೆ. ಈ ಒಂದು ಜ್ಞಾನ ವಿಷಯದಲ್ಲಿ, ಶಾಸ್ತ್ರ ವಿಷಯದಲ್ಲಿ ಏನು ತರಂಗಿಣಿ ಕಂಟಕೋದ್ಧಾರ ಮೊಟ್ಟ ಮೊದಲನೇದಾಗಿ ನ್ಯಾಯಾಮೃತದ ಮೇಲೆ ಬಂದ ಆಕ್ಷೇಪಗಳಿಗೆ ಖಂಡನ ಗ್ರಂಥಗಳೇ ಉತ್ತರ ಕೊಟ್ಟವರು ಇಬ್ಬರು ಮಹಾನುಭಾವರು. ಒಬ್ಬರು ಪಾಂಡುರಂಗಿ ಮಠದ ಆದ್ಯರು ಆನಂದ ಭಟ್ಟಾರಕರು ಕಂಟಕೋದ್ಧಾರವನ್ನು ಮಾಡಿದ್ದಾರೆ. ತರಂಗಿಣ್ಯಾಚಾರ್ಯರು ಅದ್ಭುತವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಹೀಗಾಗಿ ನ್ಯಾಯಾಮೃತದ ಮೇಲೆ ಮೊಟ್ಟ ಮೊದಲು ಅದರ ಸಮರ್ಥನೆ ಮಾಡತಕ್ಕಂಥ ಗ್ರಂಥಗಳು ಬಂದದ್ದು ಉತ್ತರಾದಿ ಮಠದ ಆ ವಿದ್ವಾಂಸರಿಂದ. ಅದನ್ನು ನಾವು ಎಂದಿಗೂ ಸ್ಮರಿಸಬೇಕಾದದ್ದು. ಈ ಒಂದು ಸಂಬಂಧವನ್ನು ಯಾರೂ ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಅದು ನಿರಂತರವಾಗಿ ನಡೀತಾ ಇರಬೇಕು. ಅದು ಬಹಳ ಮುಖ್ಯವಾದದ್ದು. ಶ್ರೀಪಾದಂಗಳವರು ತಮ್ಮ ಪಾಠಗಳಲ್ಲಿ, ಪ್ರವಚನಗಳಲ್ಲಿ ಅದನ್ನು ವಿಶೇಷವಾಗಿ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಆ ರೀತಿಯಾದ ಸಂಬಂಧ ವಿಶೇಷವಾಗಿ ಬೆಳೆಯಲಿ. ಶ್ರೀಪಾದರು ಈ ದಿವಸ ಅನಿರೀಕ್ಷಿತ, ಇದು ತಾವು ಬರ್ತೀರಿ ಅಂತ ಕೇಳಿದ್ದೆ, ಆದರೆ ಈ ರೀತಿಯಾದ ಒಂದು ಸಮಾವೇಶ ಆಗತ್ತೆ ಅಂತ ಅನ್ನೋದು ಬಹಳ ಅನಿರೀಕ್ಷಿತವಾದದ್ದು, ಭಾರತ ಅನುಗ್ರಹ. ಹಾಗೆ ಶ್ರೀಪಾದರನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅನಂತ ಕಲ್ಯಾಣ ಗುಣೈಕರಾಶಿಂ ಅಶೇಷ ದೋಷೋಜ್ಜಿತಮಪ್ರಮೇಯಂ ಮುಮುಕ್ಷುಭಿಃ ಸೇವ್ಯಂ ಅನಂತ ಸೌಖ್ಯಪ್ರದಂ ರಮೇಶಂ ಪ್ರಣಮಾಮಿ ನಿತ್ಯಂ. ಶ್ರೀಶಪಾದಾಂಬುಜಾಸಕ್ತಃ ಕರುಣಾಪೂರಶೀತಲಃ ಮಧ್ವಾಖ್ಯೋ ಮರದಂಶೋ ಮೇ ಸಂತಾಪಾನ್ ಹಂತು ಸಂತತಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಪ್ರಣಮತ್ ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ವ್ಯಾಸರಾಜರು ಟೀಕಾಕೃತ್ಪಾದರ ಬಗ್ಗೆ ವರ್ಣನೆಯನ್ನು ಮಾಡುವಾಗ ಆನಂದತೀರ್ಥೋಪದಿಷ್ಟೋ ನಿಧಿ ನಾರಾಯಣಾಹ್ವಯ ಪ್ರದರ್ಶಿತೋ ಯೇನ ಸಮ್ಯಕ್ ಎಂಬುದಾಗಿ ಹೇಳಿದ್ದಾರೆ. ನಾರಾಯಣನನ್ನು ಒಂದು ನಿಧಿ ಅಂತ ಹೇಳಿದ್ದಾರೆ. ಇಲ್ಲಿದ್ದವರಿಗೆಲ್ಲ ನಿಧಿ ಪರಿಚಯ ಬಹಳ ಚೆನ್ನಾಗಿದೆ, ಯಾಕೆಂದರೆ ನಿಧಿಯಲ್ಲಿ ಕೆಲಸ ಮಾಡೋರೇ ಭಾಳ ಇದ್ದಾರೆ ಇಲ್ಲಿ. ಆದರೆ ನಾರಾಯಣನೆಂಬ ನಿಧಿ ಎಷ್ಟು ಅದ್ಭುತವಾದ ನಿಧಿ ಅಂತ ನಾವು ಚಿಂತನೆ ಮಾಡಿದರೆ ಆಶ್ಚರ್ಯವಾಗ್ತದೆ. ಈ ಎಲ್ಲ ನಿಧಿಗಳಲ್ಲಿ ನಾವು ಹಣ ಇಡಬೇಕು, ನಮಗೆ ಎಷ್ಟು ಬೇಕು ಅನ್ನೋದನ್ನು ಕೇಳಿದಾಗ ನಾವು ಕೇಳಿದಷ್ಟು ಅವರು ಕೊಡ್ತಾರೆ. ಯಾವಾಗ ಬ್ಯಾಂಕ್ ತೆಗೆದಿರ್ತದೆ ಆಗ ಹೋಗಿ ಕೇಳಬೇಕು. ರಜೆ ದಿನಗಳಲ್ಲಿ ಕೇಳಿದರಲ್ಲ, ಬೀಗ ಹಾಕಿದಾಗ ಕೇಳಿದರೆ ನಡೆಯಲ್ಲ. ಇದು ಹಾಗಲ್ಲ. ನಾವು ನಾರಾಯಣನೆಂಬ ನಿಧಿಯಲ್ಲಿ ಸಮರ್ಪಣೆ ಮಾಡೋದು ಪುಣ್ಯವೆಂಬ ಸಂಪತ್ತನ್ನು. ಆ ಪುಣ್ಯವೆಂಬ ಸಂಪತ್ತನ್ನು ನಾರಾಯಣನೆಂಬ ನಿಧಿಗೆ ಕೃಷ್ಣಾರ್ಪಣ ಅಂತ ಹೇಳಿದರೆ ನಾವು ಬ್ಯಾಂಕಿಗೆ ಹೋಗೋದೇ ಬೇಡ. ಇಲ್ಲಿಂದಲೇ ಕೃಷ್ಣಾರ್ಪಣ ಅಂದರೆ ವೈಕುಂಠಕ್ಕೆ ಹೋಗ್ತದೆ. ಅದು ಹೋಗೋದಷ್ಟೇ ಅಲ್ಲ, ಬರೀ ನಮಗೆ ಯಾವಾಗ ಬೇಕೋ ಆಗ ಬರುತ್ತೆ ಅಂದರೆ ಬ್ಯಾಂಕ್ ತೆಗೆದಾಗ ರಜೆ ಇಲ್ಲದೇ ಇದ್ದಾಗ ಮಾತ್ರ ನಾವು ಹೋಗಬೇಕು ಅಂದರೆ ಸತ್ತೇ ಹೋಗೋದು ಅಷ್ಟೇ. ಯಾಕೆಂದರೆ ನಮ್ಮ ಶ್ವಾಸೋಚ್ಛ್ವಾಸಕ್ಕೂ ಪುಣ್ಯ ಬೇಕು. ಅದು ರಜೆ ಇಲ್ಲದೇ ಇದ್ದಾಗ ಬನ್ನಿ ಅಂತ ದೇವರು ಹೇಳಿದ ಅಂದರೆ ನಮಗೆ ಪರ್ಮನೆಂಟ್ ರಜೆ ಆಗಿ ಹೋಗ್ತದೆ ಅಷ್ಟೇ. ಹಾಗಾದರೆ ನಾವ್ಯಾರೂ ಕೇಳಬೇಕೇ ಆಗಿಲ್ಲ. ಪುಣ್ಯವನ್ನು ಅವನೇ ಮಾಡಿಸ್ತಾನೆ, ಹೆಸರಿಗೆ ನಾವು ಮಾಡಿದ್ದೇವೆ ಅಂತ. ಆ ಮಾಡಿದ ಪುಣ್ಯವನ್ನು ಕೃಷ್ಣಾರ್ಪಣ ಹೇಳಿದರೆ ಸಾಕು. ಹೊತ್ತಿಗೆ ಬೇಕಾದಾಗ ಪುಣ್ಯವನ್ನು ನಿಮಿತ್ತ ಮಾಡಿ ಶ್ವಾಸೋಚ್ಛ್ವಾಸ ಮೊದಲು ಮಾಡಿಕೊಂಡು ಎಲ್ಲ ಕಾರ್ಯಗಳನ್ನು ಮಾಡಿಸುವ ಅದ್ಭುತ ನಿಧಿ ಅಂದರೆ ಅದು ನಾರಾಯಣನೆಂಬ ನಿಧಿ ಮಾತ್ರ. ಇನ್ಯಾವ ನಿಧಿಯೂ ಅಂಥದಿಲ್ಲ. ಜನ್ಮಾಂತರದೊಳಗೆ ನಿಮ್ಮ ಬ್ಯಾಂಕ್ ಒಳಗೆ ನಾವು ಒಂದಿಷ್ಟು ಹಣ ಕೊಟ್ಟಿದ್ವಿ, ಕೊಡ್ರಿ ಅಂದರೆ ಕೊಡ್ತೀರಾ ನೀವು? ಹೋದ ಜನ್ಮದಲ್ಲಿ ನಾವು ಇಟ್ಟಿದ್ವಿ ಅಂದರೆ ಯಾರೋ ಸುಳ್ಳೆ ಬುದ್ಧಿ ಇಲ್ಲ ಇವನಿಗೆ, ಮೆಂಟಲ್ ಆಸ್ಪತ್ರೆಗೆ ಸೇರಿಸ್ರಿ ಅಂತಾರೆ. ಆದರೆ ನಮ್ಮ ನಾರಾಯಣ ಹಾಗಲ್ಲ. ಜನ್ಮಾಂತರ ಅಂದರೆ 7 ಜನ್ಮನೋ 50 ಜನ್ಮನೋ 100 ಜನ್ಮನೋ ಯಾವುದೇ ಜನ್ಮದಲ್ಲಿ ಮಾಡಿದ ಕರ್ಮಗಳಿದ್ದರೂ ಕೂಡ ಅದನ್ನು ವ್ಯರ್ಥ ಮಾಡದಂತೆ ಫಲ ಕೊಡುವ ನಿಧಿ ನಾರಾಯಣನೆಂಬ ನಿಧಿ. ಅಂತಹ ನಿಧಿಯ ಬಗ್ಗೆ ಚೆನ್ನಾಗಿ ವಿಶ್ವಾಸ ಮೂಡುವಂತೆ ಶ್ರೀಮದ್ ಆಚಾರ್ಯರು ಉಪದೇಶ ಮಾಡಿದರು. ಚೆನ್ನಾಗಿ ವಿಶ್ವಾಸ ಮೂಡುವಂತೆ ಆ ನಾರಾಯಣ ತತ್ವವನ್ನು ತಿಳಿಸಿಕೊಟ್ಟವರು ಟೀಕಾಕೃತ್ಪಾದರು ಅಂತ ಬಹಳ ಅದ್ಭುತವಾಗಿ ನಾರಾಯಣನ ಮಹಿಮೆಯನ್ನು, ಜೊತೆಗೆ ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ಹರಿವಾಯು ಗುರುಗಳೆಲ್ಲರ ಮಹಿಮೆಯನ್ನು ಒಂದೇ ಶ್ಲೋಕದಲ್ಲಿ ವ್ಯಾಸರಾಜರು ಬಹಳ ಅದ್ಭುತವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಅಂತಹ ವ್ಯಾಸರಾಜ ಸಂಸ್ಥಾನದ ಪೀಠಾಧಿಪತಿಗಳಾದ ವಿದ್ಯಾಶ್ರೀಷ ತೀರ್ಥರು ನಿರಂತರ ಪಾಠ ಪ್ರವಚನಗಳನ್ನು ಮಾಡುತ್ತಾ ಇದೀಗ ಅವರು ಹೇಳಿದ ಹಾಗೆ ವಿಶೇಷವಾಗಿ ಈ ಬಾಂಧವ್ಯವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ತರಂಗಿಣಿ ರಾಮಾಚಾರ್ಯರು ರಘುತ್ತಮರ ಶಿಷ್ಯರು, ಆನಂದ ಭಟ್ಟಾರಕರು ರಘುತ್ತಮರ ಶಿಷ್ಯರು, ವ್ಯಾಸರಾಜರ ಸೇವೆಯನ್ನು ಮಾಡಿದರು, ಅವರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದರು. ಶ್ರೀನಿವಾಸ ತೀರ್ಥರು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಹಾಗೆ ಗ್ರಂಥದ ಅಧ್ಯಯನಕ್ಕೆ ಸುಲಭವಾದ ಶೈಲಿಯಲ್ಲಿ ಸಮಗ್ರ ನ್ಯಾಯಾಮೃತಕ್ಕೆ ವ್ಯಾಖ್ಯಾನ ಮಾಡಿ ವಿಶೇಷವಾದ ಸೇವೆಯನ್ನು ಮಾಡಿದ್ದಾರೆ. ಚಂದ್ರಿಕಾ ಗ್ರಂಥಕ್ಕೆ ಪಾಂಡುರಂಗಿ ಗುರುರಾಜಾಚಾರ್ಯರು ವಿಶೇಷವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ರಾಯರ ವ್ಯಾಖ್ಯಾನವು ಅದ್ಭುತವಾದದ್ದಿದೆ, ಪ್ರಕಾಶ. ಹೀಗೆ ಈ ಒಂದು ಮಠಗಳಲ್ಲಿರುವ ಬಾಂಧವ್ಯ ಗ್ರಂಥಗಳ ಮೂಲಕ, ಜ್ಞಾನದ ಮೂಲಕ, ಅದಲ್ಲದೆ ನಮ್ಮ ಅನೇಕ ಗ್ರಂಥಗಳಲ್ಲಿ ಪ್ರಾಚೀನ ವ್ಯಾಖ್ಯಾನಕಾರರ, ನಮ್ಮ ಮಠದ ಗೃಹಸ್ಥ ವಿದ್ವಾಂಸರು, ಯತಿಗಳು ಮಾಡಿದ ವ್ಯಾಖ್ಯಾನಗಳಲ್ಲಿ ವ್ಯಾಸರಾಜರ ಗ್ರಂಥದ ಉಲ್ಲೇಖವನ್ನು ಬಹಳ ವಿಶೇಷವಾಗಿ ಮಾಡ್ತಾರೆ. ಭಾಷ್ಯದೀಪಿಕಾಚಾರ್ಯರ ಉಲ್ಲೇಖವನ್ನು ಕೂಡ ಅಲ್ಲಿ
ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತಮ್ಮ ಗ್ರಂಥದಲ್ಲಿ ಮಾಡ್ತಾರೆ. ಈ ತರಹ ಒಂದು ಪರಸ್ಪರವಾದ ಗ್ರಂಥಗಳ ಅಧ್ಯಯನ, ಪಾಠ ಪ್ರವಚನ, ಆಕ್ಷೇಪಗಳು ಬಂದಾಗ ಅದಕ್ಕೆ ಸಮಾಧಾನ ಮಾಡೋದು. ಚಂದ್ರಿಕಾ ಗ್ರಂಥದ ಬಗ್ಗೆ ಆಕ್ಷೇಪವನ್ನು ಮಾಡಿದಾಗ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ನಮ್ಮ ಪರಂಪರೆಯಲ್ಲಿ ಹೇಳೋದುಂಟು. ಹಿರಿಯರು ಅಂದರೆ ಪ್ರತ್ಯಕ್ಷವಾಗಿ ನೋಡಿದವರ ಬಾಯಿಯಿಂದ ಕೇಳಿದ್ದು ನಮ್ಮ ಪೂರ್ವಾಶ್ರಮದ ಗುರುಗಳು ಮಾಹುಲಿಯಾಚಾರ್ಯರು ಹೇಳ್ತಾ ಇದ್ದರು. ಆ ತಿರುಪತಿಯಲ್ಲಿ ಆ ವಿಷಯ ಗೊತ್ತಾದರೆ ನನಗೆ ಅಶೌಚ ಬಂದಿದೆ, ಖಂಡನವನ್ನು ಮಾಡದೆ ನಾನು ಸ್ನಾನ ಮಾಡೋದಿಲ್ಲ ಅಂತ ಕೌಪಿನ ಹಾಕಿಕೊಂಡು ಕುಳಿತವರು ಚಂದ್ರಿಕಾ ಮಂಡನದ ಪ್ರಾರಂಭ ಮಾಡಿ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಆಮೇಲೆ ಸ್ನಾನ ಮಾಡಿದ್ದು ಶ್ರೀಮತ್ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು. ಈ ರೀತಿಯ ಒಂದು ದೀಕ್ಷೆ ಆ ತತ್ವಜ್ಞಾನದ ವಿಷಯದಲ್ಲಿ ಅಂತಹ ಒಂದು ಮುನಿತ್ರಯ ಮುದಾಹೃತಂ ಅಂತ ಹೇಳಿದಾಗೆ ಚಿಂತಾಮಣಿಯಂತೆ ಎಲ್ಲ ಪ್ರತಿಪಾದಿಗಳ ಆಕ್ಷೇಪಗಳಿಗೆ ಉತ್ತರ ಕೊಡಲಿಕ್ಕೆ ಏನು ಬೇಕೋ ಅದೆಲ್ಲವನ್ನು ಚಿಂತಾಮಣಿಯಂತೆ ಕೊಡುವವರು ವ್ಯಾಸರಾಜರು. ಅಂಥವರ ಒಂದು ವಿಶೇಷವಾದ ಬಾಂಧವ್ಯ ಇದು ಪರಸ್ಪರವಾಗಿ ಮೊದಲಿನಿಂದಲೂ ನಡೆದು ಬಂದದ್ದು. ಹೀಗೆ ವಿದ್ಯಾಬಾಂಧವ್ಯ, ಈ ಸ್ನೇಹ ಇನ್ನೂ ಮುಂದುವರಿಯಬೇಕು. ಎಲ್ಲ ಸಜ್ಜನರಿಗೂ ವಿಶೇಷವಾಗಿ ಇದರಿಂದ ಕಲ್ಯಾಣ ಆಗಬೇಕು ಅಂತ ತಿಳಿಸ್ತಾ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ವಿದ್ಯಾಶ್ರೀಶ್ವರಿಗೆ ತಿಳಿಸ್ತಾ